ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೀಡಾಗಿದೆ. ಬೆಳಗಿನ ಜಾವ 5 ಗಂಟೆಗೆ ಬೆಳಗಾವಿಯ ಹತ್ತಿರದ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅಂಬರಗಟ್ಟಿ ಎನ್ನುವಂತಹ ಪ್ರದೇಶದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅವರು ನಿನ್ನೆ CLP ಮೀಟಿಂಗನ್ನು ಮುಗಿಸ್ಕೊಂಡು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ 4 ಜನ ಆ ಒಂದು ಟೊಯೋಟಾ ಇನೋವಾ ಕಾರಲ್ಲಿ ಇದ್ದರು. ನಿನ್ನೆ ಬೆಳಗಿನ ಜಾವ 5 ಗಂಟೆಗೆ ಹೊರಡುವಂತಹ ಸಂದರ್ಭದಲ್ಲಿ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರ್ತಕ್ಕಂಥ ಅಂಬಲಗಟ್ಟಿ ಅನ್ನುವಂತಹ ಪ್ರದೇಶದಲ್ಲಿ ಇವರ ಒಂದು ಟೊಯೋಟಾ ಇನೋವಾ ಕಾರ್ಗೆ ಒಂದು ನಾಯಿ ಅಡ್ಡ ಬರುತ್ತೆ. ಆ ನಾಯಿ ಅಡ್ಡ ಬಂದಂಥ ಸಂದರ್ಭದಲ್ಲಿ ಅದನ್ನ ತಪ್ಸಕ್ಕೆ ಹೋಗಿರ್ತಕ್ಕಂತಹ ಕಾರ್ನ ಡ್ರೈವರ್ ಮುಂದುಗಡೆ ಬರ್ತಾ ಇರ್ತಕ್ಕಂತಹ ಕ್ಯಾಂಟರ್ಗೆ ಎದುರಾಗುತ್ತೆ. ಈ ಒಂದು ಅಪಘಾತವನ್ನು ತಪ್ಪಿಸ್ಲಿಕ್ಕೋಸ್ಕರ ಅವರು ಸ್ವಲ್ಪ ರೂಟ್ ಚೇಂಜ್ ಮಾಡ್ತಾರೆ. ಈ ಮುಖಾಂತರ ಸರ್ವಿಸ್ ರೋಡ್ಗೆ ತಲುಪ್ತಾರೆ. ಸರ್ವಿಸ್ ರೋಡ್ಗೆ ತಲುಪಿದಂತಹ ಆ ಒಂದು ಟೊಯೋಟಾ ಇನೋವಾ ಕಾರು ಮರಕ್ಕೆ ಡಿಕ್ಕಿ ಹೊಡಿತೆ. ಈ ಮುಖಾಂತರ ಆ ಒಂದು ವೆಹಿಕಲ್ನ ಪರಿಸ್ಥಿತಿನ ನೋಡಿದಾಗ ಸ್ನೇಹಿತರೆ ನಮಗೆ ತಿಳಿತಾ ಹೋಗುತ್ತೆ ಅಪಘಾತದ ಭೀಕರತೆ ಯಾವ ರೀತಿ ಇತ್ತು ಅನ್ನುವಂಥದ್ದು. ಈ ಮುಖಾಂತರ ಪ್ರಾಣಾಪಾಯದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಅವರ ಜೊತೆ ಅವರ ಬ್ರದರ್ ಕೂಡ ಇದ್ದರು. ಅದ್ರ ಜೊತೆಗೆ ಗನ್ಮ್ಯಾನ್ ಮತ್ತು ಡ್ರೈವರನ್ನು ಒಳಗೊಂಡಂತೆ 4 ಜನ ಕಾರ್ನಲ್ಲಿ ಕೂತಿದ್ರು ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಸ್ನೇಹಿತರೆ. ಬೆಳಗಿನ ಜಾವ 5 ಗಂಟೆಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ರೀತಿಯಾದಂಥ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಸ್ತುತ ಅವರು ಜಿಲ್ಲಾಸ್ಪತ್ರೆಗೆ ದಾಖಲನ್ನು ಮಾಡಲಾಗಿದೆ. ಬಟ್ ಅವರ ಆರೋಗ್ಯದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಯನ್ನು ಕಾಣಿಸ್ಕೊಂಡಿಲ್ಲ. ಬಟ್ ಅವರಿಗೆ 1-2 ದಿನದ ರೆಸ್ಟನ್ನು ಹೇಳಲಾಗ್ತಾ ಇದೆ ಅಂತ ಹೇಳ್ಬೋದು. ಆದರೂ ಕೂಡ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಈ ಮುಖಾಂತರ ಬೆಳಗಿನ ಜಾವದ ಏನು ಒಂದು ಪ್ರಯಾಣ ಇದೆಯಲ್ಲ ಅದರ ಜೊತೆಗೆ ರಾತ್ರಿಯ ಪ್ರಯಾಣವೂ ಕೂಡ ಒಂದು ರೀತಿಯಾದಂಥ ಡೇಂಜರಸ್ ಅಂತ ಹೇಳ್ಬೋದಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಆಕ್ಸಿಡೆಂಟ್ಸ್ಗಳು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ಅದರಿಂದ ದಯವಿಟ್ಟು ಕೂಡ ಯಾರು ಕೂಡ ಬೆಳಗಿನ ಜಾವ ಪ್ರಯಾಣ ಮತ್ತು ರಾತ್ರಿಯ ಪ್ರಯಾಣಗಳನ್ನು ಮಾಡಲಿಕ್ಕೆ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರು ಅನ್ನುವಂಥದ್ದು ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬೆಳಗಿನ ಜಾವ ಬ್ಯಾಂಗ್ಳೂರಿಂದ ಬೆಳಗಾವಿಗೆ ರೀಚ್ ಆಗಬೇಕಿತ್ತು. ಈ ಒಂದು ಮಾರ್ಗ ಮಧ್ಯದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಏನೇ ಆದರೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಮುಖಾಂತರ ಅತಿ ದೊಡ್ಡ ಅಪಘಾತದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಾರಾಗಿದ್ದಾರೆ ಎನ್ಬೋದಾಗುತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ನಾನು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.